ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ರಿಗೂ ಒಂದೊಳ್ಳೆ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಬಂಗಾರಗಿರಿ ಸುಬ್ರಹ್ಮಣ್ಯ ಟೆಂಪಲ್ಲು ಇದಿರೋದು ಆರ್ ಟಿ ನಗರ್ ಹತ್ರ ಕಾವಲ್ ಬೈರಸಂದ್ರ ಅನ್ನೋ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಇದು ಬೆಟ್ಟದ ಮೇಲಿರೋ ಟೆಂಪಲ್. ಇದು ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್. ಇದು ಟೆಂಪಲ್ಲು ಮುರುಗನ್ ಟೆಂಪಲ್ ಅಂತಲೂ ಕರೀತಾರೆ, ಇದನ್ನು ಬಂಗಾರಗಿರಿ ಅಂತಲೂ ಕರೀತಾರೆ. ಇಲ್ಲಿ ಏನೇ ಬೇಡ್ಕೊಂಡ್ರೂ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ತುಂಬ ಜನ ನಂಬಿದ್ದಾರೆ. ಇಲ್ಲಿ ನಾವು ಅಷ್ಟೇ ತುಂಬ ಬರ್ತೀವಿ ಈ ದೇವಸ್ಥಾನಕ್ಕೆ. ಸೊ ನಿಮಗೆ ಎಂಟ್ರೆನ್ಸ್ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಇದು ಕೆಳಗಡೆಯಿಂದ, ಇದಕ್ಕೆ ಆ್ಯಕ್ಚುಲಿ 2 ದಾರಿ ಇದೆ ಫ್ರೆಂಡ್ಸ್. ಕಾಲು ದಾರಿಯಲ್ಲೂ ಬರ್ಬೋದು, ಮತ್ತು ಕಾರ್ ಬರಬೇಕಂದ್ರೆ ಹಿಂದ್ಗಡೆಯಿಂದ ನಮಗೆ ಬೆಟ್ಟದ ಮೇಲೆ ಬರುತ್ತೆ ಕಾರು, ಆ ವೇನೂ ಇದೆ. ಮೆಟ್ಲು ಹತ್ಕೊಂಡು ಹೋಗಬೇಕು. ಈ ಕಡೆಯೂ ಅಷ್ಟೇ ಪಾರ್ಕಿಂಗಿಗೂ ಸಾಕಷ್ಟು ಜಾಗ ಇದೆ, ಬಟ್ ಸ್ವಲ್ಪ ಚಿಕ್ಕ ರೋಡು. ಈ ಕಡೆಯಿಂದ ಬಂದರೆ ಎಂಟ್ರೆನ್ಸಿಂದ, ನಾವು ಹಿಂದ್ಗಡೆಯಿಂದ ಬಂದರೆ ತುಂಬ ದೊಡ್ಡದಾಗಿದೆ. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಹಿಂದ್ಗಡೆ ಮಾಡ್ಬೋದು. ಸೊ ಮೇಲ್ಗಡೆ ಟೆಂಪಲ್ ಪಕ್ಕದಲ್ಲೇ ಬರ್ಬೋದು ನೋಡಿ. ಇದು ಮೆಟ್ಲುಗಳ ಮೇಲೆಲ್ಲ ಭಕ್ತಾದಿಗಳ ಹೆಸರುಗಳನ್ನ ಇದು ಮಾಡಿದ್ದಾರೆ. ಅದ್ಭುತವಾಗಿದೆ ಟೆಂಪಲ್ ಅಂತೂ, ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು. ಯಾರಿಗೆಲ್ಲ ಗೊತ್ತಿಲ್ಲ, ಈ ಏರಿಯಾ ಸರೌಂಡಿಂಗಲ್ಲಿ ಇರೋರ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು, ಅವರಿಬ್ಬರು ಹೆಂಡ್ತಿದಿರು ಇದ್ದಾರೆ ಫ್ರೆಂಡ್ಸ್. ತುಂಬ ಅಪರೂಪ ಈ ಥರ ಟೆಂಪಲ್ ಸಿಗೋದು. ಎಲ್ಲೇ ನೀವು ನೋಡಿದ್ರು ಬರೀ ಸುಬ್ರಹ್ಮಣ್ಯ ಸ್ವಾಮಿ ಮಾತ್ರ ಇರ್ತಾರೆ. ಸೊ ಕೆಲವೊಂದು ಟೆಂಪಲ್ಸಲ್ಲಿ ಮಾತ್ರ ನಿಮಗೆ ದಂಪತಿ ಸಮೇತ ನಿಮಗೆ ಸಿಗೋದು ನೋಡೋಕ್ಕೆ. ಸೊ ನನ್ನ ತಂಗಿದೊಂದು ಹರಕೆ ಇತ್ತು, ಸೊ ಅದಕ್ಕೋಸ್ಕರ ನಾವು ಬಂದಿದ್ವಿ ಇಲ್ಲಿ ಹರಕೆ ತೀರ್ಸೋಣ ಅಂತ. ಈ ಟೆಂಪಲ್ಗೆ ಬಂದು ಫ್ಯಾಮಿಲಿ ಸಮೇತ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬಂದ್ಬಿಟ್ಟು ವಲ್ಲಿ ಮತ್ತು ದೇವಯಾನಿ, ದೇವಸೇನ ಅಂತಲೂ ಹೇಳ್ತಾರೆ. ಇಬ್ಬರು ಆ ಕಡೆ ಈ ಕಡೆ ಇದ್ದಾರೆ ದೇವ್ರಿಗೆ. ಸೊ ನಾವು ದೇವ್ರದ್ದು ದರ್ಶನ ಪೂಜೆ ಎಲ್ಲ ಮುಗಿಸ್ಕೊಂಡು ತಂದಿದ್ದ ಪ್ರಸಾದನೆಲ್ಲ ನೈವೇದ್ಯಕ್ಕೆ ಕೊಟ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂತ ಪ್ರಸಾದನ ಹಂಚಿದ್ವಿ, ಎಲ್ರಿಗೂ ಪ್ರಸಾದನ ಹಂಚಿದ್ವಿ. ಆಲ್ಮೋಸ್ಟ್ ಲೇಟ್ ಆಗಿತ್ತು, ಆಫ್ಟರ್ನೂನ್ ಆಗಿತ್ತು ನಾವು ಹೋದಾಗ. ಇದು ವಿಶೇಷತೆ ಏನಂದರೆ ಟ್ಯೂಸ್ಡೇಸ್ ಎಲ್ಲ ತುಂಬ ಚೆನ್ನಾಗಿ ವಿಶೇಷವಾಗಿ ಅಲಂಕಾರನ ಮಾಡಿರ್ತಾರೆ ದೇವ್ರಿಗೆ. ಇದು ಗೂಗಲ್ ಮ್ಯಾಪ್ಸಲ್ಲೂ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇಂಟ್ರೆಸ್ಟ್ ಇರೋರು ಬರ್ಬೋದು, ಒಂದು ಸತಿ ವಿಸಿಟ್ ಮಾಡಿ ಟೆಂಪಲ್ನ. ನಿಮ್ಮ ಇಷ್ಟಾರ್ಥಗಳು ಏನಾದರೂ ಇದ್ದರೆ ಬೇಡ್ಕೊಳ್ಳಿ. ಆ್ಯಂಡ್ ಮದುವೆ ಆಗಿಲ್ದಿರೋರು ತುಂಬ ಜನ ಬರ್ತಾರೆ ಇಲ್ಲಿ. ಮದುವೆ ಆಗಲಿ ಅಂತ ದೇವ್ರ ಹತ್ರ ಹರಕೆ ಕಟ್ಕೊಂಡು ಹೋಗ್ತಾರೆ. ಮತ್ತು ಅವ್ರಿಗೆ ಇಷ್ಟವಾಗಿರೋ ಇದನ್ನು ದಾನ ಮಾಡ್ಬೋದು ದೇವ್ರಿಗೆ ಮಂಗಳವಾರ, ಧಾನ್ಯಗಳನ್ನ. ಇದು ಬಂದ್ಬಿಟ್ಟು ಟೆಂಪಲಲ್ಲೇ, ದೇವಸ್ಥಾನದಲ್ಲೇ ಇರುವ ಹುತ್ತ. ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ನಾವು ಎಲ್ರಿಗೂ ಪ್ರಸಾದ ಹಂಚ್ಬಿಟ್ಟು ನಾವು ಲಾಸ್ಟಲ್ಲಿ ಕೂತ್ಕೊಂಡು ತಂದಿದ್ದ ಪ್ರಸಾದ ಎಲ್ಲ ತೊಗೊಂಡು ಕೂತ್ಕೊಂಡು ತಿಂದ್ವಿ. ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ಆಲ್ಮೋಸ್ಟ್ 12 o'clock ಮೇಲಾಗಿತ್ತು. ಸೊ ಎಲ್ಲ ಪ್ರಸಾದ ಸೇವನೆ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಯಾವಾಗಾದರೂ ಬರ್ಬೋದು. ಬೆಂಗಳೂರಲ್ಲಿರೋರಾದರೆ ಟೈಮ್ ಮಾಡ್ಕೊಂಡು ಬನ್ನಿ, ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಆದಷ್ಟು ಜನ ಟ್ರೈ ಮಾಡಿ ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಅದ್ಭುತವಾಗಿದೆ. ಆ ಕಡೆಯಿಂದ ಬರೋರು ಮೆಟ್ಲು ಹತ್ಕೊಂಡು ಬರ್ಬೋದು. ಹಿಂದ್ಗಡೆಯಿಂದ ಬಂದರೆ ನಿಮಗೆ ಡೈರೆಕ್ಟಾಗಿ ಕಾರ್ ಪಾರ್ಕಿಂಗು ಟೆಂಪಲ್ ಪಕ್ಕದಲ್ಲೇ ಬರುತ್ತೆ. ಸೊ ಈಸಿ ಇರುತ್ತೆ ಆ್ಯಕ್ಸಸ್. ಯಾರಿಗೆ ತುಂಬ ವಯಸ್ಸಾಗಿರೋರ್ಗೆ ಆಗಲ್ಲ ಅನ್ನೋರು ಡೈರೆಕ್ಟಾಗಿ ಕಾರಲ್ಲಿ ಬರ್ಬೋದು ಮೇಲ್ಗಡೆ. ಸೊ 2 ವೇನೂ ಇದೆ. ಗೂಗಲ್ ಮ್ಯಾಪ್ಸಲ್ಲಿ ನೋಡ್ಕೊಂಡು ಬನ್ನಿ, ಕಾರ್ದು ವೇ ಹಾಕ್ಕೊಂಡು ಬನ್ನಿ. ಯಾಕಂದರೆ ಮುಂದೆಯಿಂದ ಬರಬೇಕಂದ್ರೆ ತುಂಬ ಚಿಕ್ಕದಾಗಿದೆ ರೋಡು, ಅದಕ್ಕೋಸ್ಕರ. ಹಿಂದ್ಗಡೆಯಿಂದ ಸ್ವಲ್ಪ ದೊಡ್ಡದಾಗಿದೆ, ನೀಟಾಗಿ ಬರ್ಬೋದು. ಇನ್ನೂ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಇನ್ನೂ ಅಶ್ವತ್ಥ ಕಟ್ಟೆ ಎಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ಆ ಕಡೆ ಡೌನ್ಗೆ ತೋರಿಸ್ತೀನಿ ನಿಮಗೆ. ಇದೊಂಥರ ತುಂಬ ಒಳಗಡೆ ಇದೆ. ಮತ್ತು ಇಲ್ಲಿ ಬಂದರೆ ನಿಮಗೂ ಅಷ್ಟೇ ಒಳ್ಳೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ.
ಇದು ನೋಡಿ ನಮ್ಮ ಅಕ್ಕ. ನೋಡಿ ಫ್ರೆಂಡ್ಸ್, ಅಶ್ವತ್ಥ ಕಟ್ಟೆ ನಾನು ಹೇಳ್ದಂಗೆ ಕೆಳಗಡೆ ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ತುಂಬ ದೊಡ್ಡದಾಗಿದೆ ದೇವಸ್ಥಾನದ ಜಾಗ ಅಂತೂ. ಇನ್ನೂ ಕನ್ಸ್ಟ್ರಕ್ಷನ್ ನಡೆಸ್ತಾನೆ ಇದ್ದಾರೆ. ಇಲ್ಲಿ ಪಿಕ್ನಿಕ್ ಥರನೂ ಬರ್ಬೋದು ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ದೇವ್ರ ದರ್ಶನ ಮುಗಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ಈಗಷ್ಟೇ ಕಾವಡಿ ಅದು ಮುಗಿಸ್ಬಿಟ್ಟು ಇಲ್ಲಿ ಜಾತ್ರೆ ಎಲ್ಲ ಮಾಡಿದರು ಇಲ್ಲಿ. ಸೊ ಅದರದ್ದೆಲ್ಲ ತೆಗಿತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಓವರಾಲು. ಬಟ್ ಕಾರಲ್ಲಿ ಬರೋರು ದಾರಿ ನೋಡಿಕೊಂಡು ಕಾರ್ ವೇನಲ್ಲಿ ಬನ್ನಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.